ಎಲ್ಲಾನು ತೊಗೊಂಬಂದಿರೋದು ಬಾರ್ಡರ್ ಪಾಕಿಸ್ತಾನ್ ಬಾರ್ಡ್ರಲ್ಲಿ ತೊಗೊಂಬಂದಿರೋದು. ಇದು ಶ್ರೀ ಗಂಗಾನಗರ್ ಅಂತ 9 ಹಸುವಿಂದ ಸ್ಟಾರ್ಟ್ ಮಾಡಿದೆ. ಬ್ಯಾಚ್ ವೈಸು ಆಲ್ಮೋಸ್ಟ್ ನಾನು 40 ಕೌಸ್ ಹೊರಗಡೆಯಿಂದ ತರಿಸ್ಕೊಂಡೆ. ಆಮೇಲೆಲ್ಲ ಇಲ್ಲೇ ಹುಟ್ಟಿರೋ ಹಸುಗಳು. ಮೇನ್ ಬ್ರೀಡಿಂಗ್ ಸೆಂಟರ್ ಮಾಡಬೇಕು, ರೈತರಿಗೆ ಒಳ್ಳೆ ಹಸು ಕೊಡಬೇಕು. ಹೊಟ್ಟು ಎಲ್ಲಾನು ನಿಯರ್ಲಿ 120 ತನಕ ಇದೆ ಸರ್. ಮೇಜರ್ ಬ್ರೀಡ್ ಬಂದು ಶೈವಲ್. ಈಗ ಆಲ್ಮೋಸ್ಟ್ 25 to 30 ಕೌಸ್ ಮಿಲ್ಕಿಂಗ್ ಕೌಸ್ ಇದೆ. ಆ ಮಿಲ್ಕಿಂಗ್ ಕೌಸ್ ಸ್ಟಾಪ್ ಆಗೋಷ್ಟರಲ್ಲಿ ಇವು ಸ್ಟಾರ್ಟ್ ಆಗುತ್ತೆ ಪ್ರೆಗ್ನೆನ್ಸಿ ಕೌಸು. ನಾವು ಕರು ಇಲ್ದಿರ ಹಾಲು ತೆಗಿಯೋದಿಲ್ಲ. ಫಸ್ಟ್ ನಾವು ಕರುಗೆ ಬಿಟ್ಬಿಟ್ಟು ನಾವು 2 ಮಲೆಯಿಂದ ಹಾಲು ತೆಗೆದು 2 ಕರುಗೆ ಕೊಡ್ತೀವಿ. ಇದು ನೋಡಿ ಇಷ್ಟಪಟ್ಟು ತೊಗೊಂಡೆ. ಇದೊಂದು ಕಾಂಕ್ರೇಜು. ಇದು ಮಿಲ್ಕ್ ಈಲ್ಡ್ ಎಲ್ಲನೂ ಚೆನ್ನಾಗಿದೆ. ಮಿಲ್ಕ್ ಈಲ್ಡು ಅಂದರೆ ನನಗೆ ಏನಂತಂದರೆ ಆಫ್ಟರ್ ಪ್ರೆಗ್ನೆಂಟ್ ಆಗಿತ್ತು ಕೂಡಲೇ 4-5 ಮಂತ್ಸಿಗೆಲ್ಲನೂ ಮಿಲ್ಕ್ ಕೊಡೋದು ಸ್ಟಾಪ್ ಆಗಿಬಿಡುತ್ತೆ. ಇದು ಶೈವಲ್ ಹಾಗಲ್ಲ. ನಮ್ಗೆ ನಾವೇ ಸ್ಟಾಪ್ ಮಾಡೋ ತನಕ ಮಿಲ್ಕ್ ಕೊಡ್ತಾನೆ ಇರುತ್ತೆ. 7 ಮಂತ್ಸ್ 7.5 8 ಮಂತ್ಸ್ ತನಕನೂ ಕೊಟ್ಟಿದೆ ನನಗೆ ಹಾಲು. ಹಸುವಲ್ಲಿ ನಮಗೆ ಸಗಣಿಯಿಂದನೂ ಲಾಭ ಇದೆ, ನಮಗೆ ಗಂಜಲದಲ್ಲಿ, ಹಾಲಲ್ಲಿ, ಪ್ರತಿಯೊಂದರಲ್ಲೂ ನಮಗೆ ಹಸು ಮುಕ್ಕೋಟೆ ದೇವತೆ ಅಂತ ಹೇಳ್ತಿರಲ್ಲ, ನಂಗೆ ಇವತ್ತವರೆಗೂ ಲಾಸ್ ಅನ್ನೋದೇ ಇಲ್ಲ ಹಸುಗಳಲ್ಲಿ. ಯಾವುದೇ ಒಂದು ಅದು ಕರು ಕೊಟ್ಟಾಗಲಿ ಇನ್ಶೂರೆನ್ಸ್ ಕೂಡ ನಮಗೆ ಸಿಕ್ಕಿದೆ ಇದರಲ್ಲಿ.